ಆರ್ಟ್ ಅಂಡ್ ಕ್ರಾಫ್ಟ್ ಮಾಡಿಸೋದು ಯಾವತ್ತೂ ತಪ್ಪಿಲ್ಲ ಆಯ್ತಾ, ಬೇರೆ ಟೈಮಲ್ಲಿ ಎಲ್ಲ ಮಾಡ್ತಾ ಇರ್ತಾರೆ. ಆದ್ರೆ ಎನ್ವೈರನ್ಮೆಂಟ್ ಡೇ ಅಂತ ಅಂದ್ಬಿಟ್ಟು ಅದೇ ಎನ್ವೈರನ್ಮೆಂಟ್ ಹಾಳು ಮಾಡೋ ತರ ಆರ್ಟ್ ಅಂಡ್ ಕ್ರಾಫ್ಟ್ ಮಾಡಿಸಿದ್ದಾರೆ ಅಂತಂದ್ರೆ ಅದು ಸುಮ್ಮನೆ ಶೋಕಿ ಅಂತ ಅನ್ಸಲ್ವಾ? ಅದಕ್ಕೆ ಮೀನಿಂಗೇ ಇರಲ್ಲ. ಎಷ್ಟು ಜನಕ್ಕೆ ಏನೇನು ಹೇಳ್ಕೊಟ್ಟಿದ್ದಾರೆ, ಈ ಟಿಯಾರ ಬರುತ್ತಲ್ಲ ಹಿಂಗೆ ಕಿರೀಟ ತರ ಹಾಕೋದು, ಕಾಡ್ ಮನುಷ್ಯರ ತರ ಎಲೆಗಳನ್ನೆಲ್ಲ ತಗೊಂಡ್ಬಂದು ಹಿಂಗೆ ಸುತ್ತಿ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಮರ ಡ್ರಾಯಿಂಗ್ ಮಾಡಿರೋದು, ಬ್ರೌನ್ ಪಾರ್ಟಿಗೆ ಮಾತ್ರ ಪೇಂಟ್ ಹಾಕಿದ್ದಾರೆ, ಗ್ರೀನ್ ಪಾರ್ಟಿಗೆ ಎಲ್ಲ ಕಿತ್ಕೊಂಡ್ಬಂದು ಅನ್ಸಿದ್ದಾರೆ. ಲಕ್ಷಾಂತರ ಮರಗಳಿದೆ, ಲಕ್ಷಾಂತರ ಎಲೆ ಒಂದ್ ಮರದಲ್ಲಿರುತ್ತೆ, ಕಿತ್ತಿದ್ರೆ ಏನಾಗಲ್ಲ ಹೌದು. ಆದ್ರೆ ಎನ್ವೈರನ್ಮೆಂಟ್ ಡೇ ದಿನ ನೀವು ಹೋಗಿ ಎಲೆ ಕಿತ್ಕೊಂಡ್ಬಂದು ಅನ್ಸಿ ಅಂತ ನಿಮ್ಮ ಮಕ್ಳಿಗೆ ಹೇಳ್ಕೊಟ್ರಿ ಅಂತಂದ್ರೆ ಅವ್ರಿಗೆ ತಲೆಯಲ್ಲಿ ಅದೇ ಹುಟ್ಟುತ್ತೆ, ಅದೇ ಕೂತ್ಕೊಂಡಿರುತ್ತೆ. ದೊಡ್ಡ ದೊಡ್ಡ ಮರಗಳಲ್ಲಿ ಕಿತ್ತಿದ್ರೆ ಅಷ್ಟು ತೊಂದರೆ ಇರಲ್ಲ. ಆದ್ರೆ ಇದೇ ಬುದ್ಧಿ ಬೆಳೀತಾ ಹೋಯ್ತು ಅಂತಂದ್ರೆ ಸುತ್ತಮುತ್ತ ಗಿಡದಲ್ಲೆಲ್ಲ ಕಿತ್ತುತ್ತಾ ಹೋದ್ರೆ ನಮ್ಮ ಮನೆ ಆಚೆ ಇರೋ ಗಿಡಗಳಲ್ಲೂ ಕಿತ್ತಿದ್ದಾರೆ. ಅವ್ರಿಗೆ ವ್ಯತ್ಯಾಸ ಗೊತ್ತಾಗಲ್ಲ. ಅಷ್ಟು ಚಿಕ್ಕ ಮಕ್ಳಿಗೆ ಅದನ್ನೆಲ್ಲ ಹೇಳ್ಕೊಡ್ತಾ ಇರ್ತಾರೆ. ನಾವ್ ಚಿಕ್ಕ ಮಕ್ಳಿಗೆ ಏನ್ ಕಲಿಸ್ಬೇಕು ಅಂತಂದ್ರೆ ಇದೊಂದು ದಿನ ಈ ಚಾರ್ಟ್ ಪೇಪರ್ ಮತ್ತೆ ಅದೆಲ್ಲ ಇರುತ್ತಲ್ವಾ ಅದ್ರ ಮೇಲೆ ಖರ್ಚು ಮಾಡೋದಕ್ಕಿಂತ ಆ 20 ರಿಂದ 100 ರೂಪಾಯಿ ಏನ್ ಖರ್ಚು ಮಾಡಿರ್ತಾರೆ ಅದ್ರ ಬದಲು ಮನೇಲಿ ಒಂದು ಹಳೇದು ಯಾವ್ದಾದ್ರು ಒಂದು ಪ್ಲಾಸ್ಟಿಕ್ ಬಟ್ಲು ಅಥವಾ ಏನೋ ಒಂದು ಇದ್ದಾಗ ಅದ್ರೊಳಗಡೆ ಒಂದು ಸ್ವಲ್ಪ ಮಣ್ಣು ತುಂಬಿಸ್ಬಿಟ್ಟು ನೀವೇ ಒಂದು ಮೆಂತ್ಯ ಏನಾದ್ರು ಹಾಕಿ ಅದನ್ನ ಬೆಳೆದ ಮೇಲೆ ನೀವು ಅದನ್ನ ಉಪಯೋಗಿಸ್ಕೊಳ್ಳಿ ಅಂದ್ಬಿಟ್ಟು ವರ್ಲ್ಡ್ ಎನ್ವೈರನ್ಮೆಂಟ್ ಅಂತ ಅದರ ಹೇಳ್ಕೊಡ್ಬೋದು. ಇಲ್ಲ ಅಂತಂದ್ರೆ ಇದಕ್ಕೆಲ್ಲ ಖರ್ಚು ಮಾಡೋ ಬದಲು ಹೋಗ್ಬಿಟ್ಟು ಎಲ್ಲಿಂದನಾದ್ರೂ ಒಂದು ಗಿಡ ಒಂದು ಸಸಿ ಕೊಂಡ್ಕೊಂಡ್ಬಂದು ನಿಮ್ಮ ಮನೇಲಿ ನೆಡಿ, ಯಾವ್ದೊಂದು ತಗೊಂಡ್ಬಂದ್ರಿ ಅನ್ನೋದನ್ನ ಅದ್ರ ಬಗ್ಗೆ ಒಂದು ಏನಾದ್ರು ಎಸ್ಸೆ ಬರೀರಿ ಅಂತ. ಫ್ಯೂಚರಲ್ಲಿ ಯಾರಿಗಾರು ಗಾಡಿಲಿ ಗೊತ್ತಿದ್ರೆ ಆ ಎಸ್ಸೆ ಬರ್ದು ಅಟ್ಲೀಸ್ಟ್ ಹೆಲ್ಪ್ ಆಗಿರುತ್ತೆ, ಉಪಯೋಗಕ್ಕೆ ಬರುತ್ತೆ. ಏನಾದ್ರೂ ಯೂಸ್ಫುಲ್ ಆಗೋ ತರ ಮಾಡಬೇಕು.